ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವ ಎಲ್ಲ ಸಾಧ್ಯತೆಗಳು ದಟ್ಟವಾಗೇ ಇದೆ. ಎರಡೂ ದೇಶಗಳಲ್ಲಿ ಅಪಾರ ಪ್ರಮಾಣದ ಜೀವಹಾನಿ, ಆಸ್ತಿ ಹಾನಿ ಖಚಿತ. ಅದರಲ್ಲೂ ಪಾಕಿಸ್ತಾನ ಫಿನಿಶ್ ಆದರೂ ದೊಡ್ಡದೇನಲ್ಲ. ಪಾಕಿಸ್ತಾನ ಯುದ್ಧದ ವಿಚಾರದಲ್ಲಿ ಬಾಲ್ಯಾವಸ್ಥೆಯಲ್ಲೇ ಇದೆ. ಭಾರತ ಈ ಯುದ್ಧ ತಂತ್ರದಲ್ಲಿ 8 ತಂಡಗಳನ್ನು ವಿಭಜಿಸಿ ಪ್ರತಿ ತಂಡದಲ್ಲೂ ವಾಯುಪಡೆ, ನೌಕಾಪಡೆ, ಭೂಪಡೆ ಮಿಶ್ರಣ ಇರುತ್ತೆ. ಪ್ರತಿ ಗುಂಪಿನಲ್ಲಿ ಸುಮಾರು 50,000 ಸೈನಿಕರಿರ್ತಾರೆ. ಕೇವಲ 72 ಗಂಟೆಗಳಲ್ಲಿ ಪೂರ್ತಿ ಪಾಕಿಸ್ತಾನ ನಾಶ ಆದರೂ ಆಶ್ಚರ್ಯ ಏನೂ ಇಲ್ಲ. ಏನೆಲ್ಲ ಪಾಕಿಸ್ತಾನದ ಬಳಿ ಇದೆ, ಪಾಕಿಸ್ತಾನದ ಸಹಾಯಕ್ಕೆ ಯಾರ್ಯಾರು ಬರಬಹುದು, ಹಾಗೂ ಭಾರತದ ಪರ ನಿಲ್ಲೋರು ಯಾರು, ಇದನ್ನ ನೋಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಹೌದು ಆತ್ಮೀಯರೇ, ಆಗಾಗ ಪಾಕಿಸ್ತಾನ ನಮ್ಮ ಬಳಿ ಭಾರತಕ್ಕಿಂತ ಪರಮಾಣು ಬಾಂಬ್ಗಳು ಜಾಸ್ತಿ ಇದೆ ಅಂತ ಬುರುಡೆ ಬಿಡ್ತಾ ಇರುತ್ತೆ. ಹಾಗೆ ನ್ಯೂಕ್ಲಿಯರ್ ದಾಳಿಯ ಬೆದರಿಕೆ ಕೂಡ ಹಾಕ್ತಾ ಇರುತ್ತೆ. ಆದರೆ ಅವ್ರಿಗೂ ಗೊತ್ತು, ಪರಮಾಣು ಬಾಂಬ್ ಹಾಕಿದ್ರೆ ಭಾರತ ಏನು ಸುಮ್ಮನಿರಲ್ಲ, ಅವರು ಅದನ್ನೇ ಮಾಡ್ತಾರೆ ಅಂತ. ಹಾಗೆ ಪರಮಾಣು ಬಾಂಬ್ ದಾಳಿ ಮಾಡಿದ್ರೆ ಉಭಯ ದೇಶಗಳು ದೇಶದ ನೆಲ, ಜಲ, ಆರ್ಥಿಕತೆ ಜೊತೆಗೆ ಪರಮಾಣು ಬಾಂಬ್ ದಾಳಿ ಮಾಡಿದ್ರೆ ದೇಶದ ನಾಗರಿಕರನ್ನು ಸುರಕ್ಷಿತ ತಂಗುದಾಣಗಳಿಗೆ ಕಳಿಸಬೇಕಾದ ವ್ಯವಸ್ಥೆ ಮಾಡಬೇಕು. ಅದು ಎರಡೂ ದೇಶಕ್ಕೂ ಸಾಧ್ಯವಲ್ಲದ ಕೆಲಸ. ಜೊತೆಗೆ ಪರಮಾಣು ಬಾಂಬ್ ಹೊತ್ತ ವಿಮಾನ ಆಕಾಶಕ್ಕೇರಿದ್ರೆ ತಕ್ಷಣವೇ ಭಾರತದ ರಡಾರ್ಗಳು ಅದನ್ನು ಪತ್ತೆ ಹಚ್ಚಿ ಕ್ಷಿಪಣಿ ನಾಶಕ ವ್ಯವಸ್ಥೆಯ ಮೂಲಕ ಅದನ್ನು ಅಲ್ಲಿಯೇ ಮಾಡಿ ಹಾಕುತ್ತೆ. ಇನ್ನು ಕೆಲವು ಮುಸ್ಲಿಂ ದೇಶಗಳು ಮದ್ದುಗುಂಡುಗಳನ್ನು ಕೊಡ್ಬೋದು, ಆದರೆ ಸೈನಿಕರನ್ನು ಕಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರಿಗೆ ಸಹಾಯ ಮಾಡಲು ಸಿದ್ಧ ಇರುವ ದೇಶಗಳಲ್ಲಿ ಅವರ ಗಡಿಗಳಲ್ಲಿ ಈಗಾಗಲೇ ಬೆಂಕಿ ಹತ್ತಿ ಉರಿತಾ ಇದೆ. ಚೈನಾ ಕೆಲವು ಆಯುಧಗಳನ್ನು ಕಳಿಸ್ಕೊಡ್ಬೋದು. ಯಾಕೆಂದರೆ $60 ಬಿಲಿಯನ್ ಹಣವನ್ನು ಪಾಕಿಸ್ತಾನದಲ್ಲಿ ಹೂಡಿಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ವಿಚಾರದಲ್ಲಿ ಪಾಕಿಸ್ತಾನದ ಪರ ವಹಿಸಿ ಮಾತಾಡ್ಬೋದು, ಆದರೆ ಯೋಧರನ್ನು ಕಳಿಸ್ಕೊಡೋದಕ್ಕಾಗೋದಿಲ್ಲ. ಅಕಸ್ಮಾತ್ ಅಲ್ಲಿ ಚೈನಾ ಭಾರತದ ವಿರುದ್ಧ ಯುದ್ಧಕ್ಕೆ ನಿಂತರೆ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತೆ. ಅದು 3ನೇ ವಿಶ್ವ ಯುದ್ಧಕ್ಕೆ ದಾರಿಯಾಗುತ್ತೆ. ಸೋವಿಯತ್ನ ವಿಭಜನೆಯಾದ ನಂತರ ಹುಟ್ಟುಕೊಂಡ ದೇಶ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ. ಅಜರ್ಬೈಜಾನ್ ಸಂಪೂರ್ಣವಾಗಿ ಮುಸ್ಲಿಂ ಇರೋ ದೇಶ, ಹಾಗೂ ಆರ್ಮೇನಿಯಾ ಕ್ರಿಶ್ಚಿಯನ್ನರು ಇರೋ ದೇಶ. ಈ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ ನಡುವೆ ಯುದ್ಧದಲ್ಲಿ ಪಾಕಿಸ್ತಾನ ತನ್ನ ಸೇನೆಯನ್ನು ಅಜರ್ಬೈಜಾನ್ ಕಡೆ ಕಳಿಸ್ಕೊಟ್ಟಿತ್ತು. ಆದರೆ ಅದೇ ಅಜರ್ಬೈಜಾನ್ ತನ್ನ ಸೇನೆಯನ್ನು ಈಗ ಪಾಕಿಸ್ತಾನದ ಕಡೆ ಕಳಿಸ್ಕೊಟ್ರೆ ಅದೇ ಸಮಯ ಕಾದು ಆರ್ಮೇನಿಯಾ ಅಜರ್ಬೈಜಾನ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಅವರು ಕೆಲವು ಮಿಸೈಲ್ಗಳನ್ನು ಕಳಿಸ್ಕೊಡ್ಬೋದೇ ಹೊರತು ಸೈನ್ಯ ಕಳಿಸೋ ದುಸ್ಸಾಹಸಕ್ಕೆ ಹೋಗೋದಿಲ್ಲ. ಇನ್ನು ಟರ್ಕಿ ಹಾಗೂ ಪಾಕಿಸ್ತಾನದ ನಡುವೆ ರಕ್ಷಣಾ ಒಪ್ಪಂದ ಇದೆ. ಈಗಾಗಲೇ ಡ್ರೋನ್ ಸೇರಿದಂತೆ ಪಾಕಿಸ್ತಾನದ ನೌಕಾಪಡೆಗೆ ಅಪ್ಗ್ರೇಡ್ ಮಾಡಿದೆ, ಕೆಲವು ಆಯುಧಗಳನ್ನು ಕಳಿಸ್ಕೊಟ್ಟಿದೆ. ಮತ್ತೊಂದು ಬಾಂಗ್ಲಾದೇಶ ಸಹಾಯ ಮಾಡ್ಬೋದಾ? ಅವರ ಸದ್ಯದ ಪರಿಸ್ಥಿತಿ ಪಾಕಿಗಳಿಗಿಂತಲೂ ಹೀನಾಯ. ಇನ್ನು ಮುಂದಿನ ವರ್ಷ ಗಂಗಾ ನದಿ ಹಂಚಿಕೆ ಒಪ್ಪಂದ ಇಟ್ಕೊಂಡು ಭಾರತದ ಬಳಿ ಬರಲೇಬೇಕು. ಈ ಸಂದರ್ಭದಲ್ಲಿ ಪಾಕಿಗಳ ಕಡೆ ತಿರುಗಿ ನೋಡಿದ್ರೆ ಮುಂದೆ ಬೇಸಿಗೆಯಲ್ಲಿ ಬರಗಾಲ, ಮಳೆಯಲ್ಲಿ ಪ್ರವಾಹದಿಂದ ಬಾಂಗ್ಲಾದೇಶ ಬಾಯ್ ಬಡ್ಕೋಬೇಕಾಗತ್ತೆ. ಅದಕ್ಕೆ ಅವರು ಕೂಡ ಬಡವಾನಿ ಮಡಗ್ದಂಗಿರು ಅಂತ ಸುಮ್ಮನಾಗ್ತಾರೆ. ಇನ್ನು ಕೊಡೋದಿಕ್ಕೆ ಅವ್ರ ಹತ್ರ ಯಾವ ಆಯುಧನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಅವರೇ ಪರದಾಡಿ ಸಾಯ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಮುಸ್ಲಿಂ ದೇಶಗಳು ಪಾಕಿಸ್ತಾನದ ಪರ ಬರೋದಿಲ್ಲ. ಯಾಕೆ ಅಂದರೆ ಬಲೂಚಿಸ್ತಾನದಲ್ಲಿ ಅವ್ರು ಕೊಲ್ತಾ ಇರೋದು ಮುಸ್ಲಿಮರನ್ನೇ. ಇನ್ನು ಆಫ್ಘಾನಿಸ್ತಾನದಲ್ಲಿ ಅಮೆರಿಕ ಮಾತು ಕೇಳಿಕೊಂಡು ಅವ್ರು ಕೊಂದಿದ್ದು ಮುಸ್ಲಿಮರನ್ನೇ. ಸಾವಿರಾರು ಪ್ಯಾಲೆಸ್ತೀನಿಯರ ಸಾವಿಗೆ ಕಾರಣ ಆಗಿದ್ದು ಇದೇ ಪಾಕಿಸ್ತಾನ. ಚೈನಾದ ಉಯ್ಗರ್ ಮುಸ್ಲಿಂನ ವಿರುದ್ಧ ನಡೀತಾ ಇರೋ ದೌರ್ಜನ್ಯಕ್ಕೆ ಧ್ವನಿ ಎತ್ತಿ ಮಾತಾಡೋಕ್ಕೂ ದಮ್ಮಿಲ್ಲ ಈ ಪಾಕಿಸ್ತಾನಕ್ಕೆ. ಇಂಥ ಅವಿವೇಕಿಗಳಿಗೆ ಸಹಾಯ ಮಾಡೋದಕ್ಕೆ ಯಾರು ಬರ್ತಾರೆ ಹೇಳಿ? ಆತ್ಮೀಯರೇ, ಭಾರತದ ಜೊತೆ ನಿಲ್ಲುವ ದೇಶಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಯಾವುದೇ ಮುಲಾಜುಗಳಿಲ್ಲದೆ, ಷರತ್ತುಗಳಿಲ್ಲದೆ ಮೊದಲನೇದಾಗಿ ಇಸ್ರೇಲ್ ಹಾಗೂ ರಷ್ಯಾ ಕೂಡ. ಈಗಾಗಲೇ ನಮ್ಮಿಂದ ಯಾವುದಾದ್ರೂ ಸಹಾಯ ಬೇಕಿದ್ರೂ ನಿಸ್ಸಂಕೋಚವಾಗಿ ಕೇಳಿ ಅಂತ ರಷ್ಯಾ ಹೇಳಿದೆ. ಇನ್ನು ಅಮೆರಿಕ ಭಾರತದ ಪರ ನಿಲ್ಲೇಬೇಕು.
ಭಾರತಕ್ಕೆ ಯಾವ ದೇಶದಿಂದ ಸೈನಿಕರನ್ನು ಕರೆಸ್ಕೊಂಡು ಯುದ್ಧ ಮಾಡೋ ಅಗತ್ಯ ಇಲ್ಲ, ಯಾರ ಸಹಾಯನೂ ಬೇಕು ಆಗಿಲ್ಲ. ಆದರೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ವಿಶ್ವಸಂಸ್ಥೆಯಿಂದ ವಿನಾಕಾರಣ ಒತ್ತಡ ಹೇರದಾಗಿದ್ರೆ ಸಾಕು, ಇನ್ನು ನಮ್ಮ ಸೈನಿಕರು ಯುದ್ಧ ಮಾಡ್ತಾರೆ. ಈಗಾಗಲೇ ಪಾಕಿಸ್ತಾನದ ಪಾಪಿಗಳ ಎದೆ ಬಡಿತ ಹೆಚ್ಚಾಗಿದೆ. ಇನ್ನೇನು ಯಾವಾಗ ಬೇಕಾದರೂ ಪಾಕಿಸ್ತಾನ ಉಡಿ ಸಾಗ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.